ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನ್ವಿ ಫ್ಯಾಷನ್. ಕೆಲವರು ಕಮೆಂಟಲ್ಲಿ ಕುಂದನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳಿದ್ರು. ಈ ವಿಡಿಯೋ ಪೂರ್ತಿ ಕುಂದನ್ ಬಗ್ಗೆ ಹಾಗೆ ಥ್ರೆಡ್ ಬ್ಯಾಂಗಲ್ ಮೇಕಿಂಗ್ಗೆ ಏನೇನೆಲ್ಲ ಮೆಟೀರಿಯಲ್ ಬೇಕು ಅದರದ್ದೆಲ್ಲ ಕೂಡ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈಗ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಮೇಕಿಂಗ್ಗೆ ಏನೇನೆಲ್ಲ ಮೆಟೀರಿಯಲ್ ಬೇಕು ಮೊದಲು ತೋರಿಸ್ಬಿಡ್ತೀನಿ. ಈಗ ಆಲ್ರೆಡಿ ನಾನು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಗೆ ಏನೇನು ಮೆಟೀರಿಯಲ್ ಬೇಕು ಅಂತ ಲಿಸ್ಟ್ ಮಾಡಿಟ್ಟಿದ್ದೀನಿ. ಎಲ್ಲವೂ ಒಂದೊಂದೇ ತೋರಿಸ್ತಾ ಬರ್ತೀನಿ. ಮೊದಲಿಗೆ ಬ್ಯಾಂಗಲ್ಸ್ ಬೇಕೇ ಬೇಕು. ಸೊ ಬ್ಯಾಂಗಲ್ಸ್ ನಾವು ಈ ರೀತಿಯಾಗಿ ಯೂಸ್ ಮಾಡ್ತೇವೆ. ಬ್ಯಾಂಗಲ್ಸಲ್ಲಿ ಯಾವ್ಯಾವ ಟೈಪ್ ಸಿಗುತ್ತೆ, ಹಾಗೆ ಯಾವ್ಯಾವ ಸೈಜ್ ಸಿಗುತ್ತೆ ಅದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಅದಾದಮೇಲೆ ಸಿಲ್ಕ್ ಥ್ರೆಡ್ನ ಪರ್ಫೆಕ್ಟಾಗಿ ಬ್ಯಾಂಗಲ್ಗೆ ಹೇಗೆ ರ್ಯಾಪ್ ಮಾಡೋದು, ಎಷ್ಟು ಎಳೆ ತಗೋಬೇಕು ಅದು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಫ್ಯಾಬ್ರಿಕ್ ಗ್ಲೂ ನಾನು ಫೆವಿಕ್ರಿಲ್ ಅವ್ರದ್ದು ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡ್ತೀನಿ. ಹಾಗೆ B7000 ಕೂಡ ಯೂಸ್ ಮಾಡ್ತೇನೆ. ಈಗ ನೆಕ್ಸ್ಟು ಕುಂದನ್ಸ್ ಬಗ್ಗೆ ಆಮೇಲೆ ಡೀಟೇಲ್ ಆಗಿ ನೋಡೋಣ. ಅದು ಡಿಫ್ರೆಂಟ್ ಶೇಪ್ಸಲ್ಲಿ ಹಾಗೆ ಡಿಫ್ರೆಂಟ್ ಸೈಜಲ್ಲಿ ಎಲ್ಲವೂ ಕೂಡ ಸಿಗುತ್ತೆ. ಅದನ್ನು ಡೀಟೇಲ್ ಆಗಿ ಹೇಳ್ತೀನಿ. ಈಗ ನೆಕ್ಸ್ಟ್ ಹೋಗಬೇಡ. ನೆಕ್ಸ್ಟು ಗ್ಲೂ ಪೆನ್, ನೆಕ್ಸ್ಟು ಕಟರ್, ಇದಾದಮೇಲೆ ಚಾಮ್ಸ್ ನನ್ನ ಹತ್ರ ಅವೈಲೇಬಲ್ ಇಲ್ಲ. ಇದರಲ್ಲಿ ಯಾವ್ಯಾವ ರೀತಿ ಚಾಮ್ಸ್ ಬರುತ್ತೆ ಅಂದರೆ ಪಿಕಾಕ್ ಚಾಮ್ಸ್ ಬರುತ್ತೆ, ವಿ ಲೀಫ್ ಚಾಮ್ಸ್ ಬರುತ್ತೆ, ರಾಧಾಕೃಷ್ಣ, ಎಲಿಫ್ಯಾಂಟ್, ಫ್ಲವರ್ಸ್, ಬಟರ್ಫ್ಲೈ, ಹಾಗೆ ಗಣೇಶ. ಇದೇ ಥರ ಬೇರೆ ಬೇರೆ ರೀತಿ ಗೋಲ್ಡಲ್ಲೂ ಸಿಗುತ್ತೆ, ಹಾಗೆ ಸಿಲ್ವರಲ್ಲೂ ಸಿಗುತ್ತೆ. ಇನ್ನೂ ಬೇರೆ ಬೇರೆ ರೀತಿಯಲ್ಲೂ ಕೂಡ ಚಾಮ್ಸ್ಗಳು ಸಿಗ್ತವೆ. ಚೈನ್ಸಲ್ಲಿ ಸ್ಟೋನ್ ಚೈನ್ ಸಿಗುತ್ತೆ, ಹಾಗೆ ಬಾಲ್ ಚೈನ್ ಸಿಗುತ್ತೆ. ಸ್ಟೋನ್ ಚೈನಲ್ಲಿ ಗೋಲ್ಡ್ ಸಿಗುತ್ತೆ, ಮಲ್ಟಿ ಕಲರ್ ಸಿಗುತ್ತೆ, ಹಾಗೆ ಪರ್ಲ್ ಚೈನ್ ಸಿಗುತ್ತೆ. ಬಾಲ್ ಚೈನ್ ಗೋಲ್ಡ್ ಕಲರಲ್ಲೇ ಸಿಗುತ್ತೆ, ಅದನ್ನು ಪಿಕ್ ಹಾಕಿರ್ತೀನಿ. ಬಾಲ್ ಚೈನ್ ಇಲ್ಲ. ಇದು ಪರ್ಲ್ ಚೈನು. ಇದಾದಮೇಲೆ ಇದು ಮಲ್ಟಿ ಕಲರ್, ಅಂದರೆ ಕಲರ್ ಕಾಣುತ್ತೆ ಅಲ್ವಾ. ಇದು ಸ್ಟೋನ್ ಚೈನು ಮಲ್ಟಿ ಕಲರಲ್ಲಿದೆ, ಹಾಗೆ ಗೋಲ್ಡ್ ಕಲರಲ್ಲೂ ಇದೆ. ಇದು ಗೋಲ್ಡ್. ಈ ರೀತಿಲಿ ಡಿಫ್ರೆಂಟ್ ಚೈನ್ ಸಿಗುತ್ತೆ. ಹಾಗೆ ಜರ್ದೋಸಿ ಕೂಡ ಸಿಗುತ್ತೆ. ಜರ್ದೋಸಿಯಲ್ಲೂ ನಾವು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಗೆ ಜಾಸ್ತಿ ಯೂಸ್ ಮಾಡೋದು ಸಿಲ್ವರ್ ಜರ್ದೋಸಿ ಹಾಗೆ ಗೋಲ್ಡ್ ಕಲರ್ ಜರ್ದೋಸಿ, ಇವೆರಡು ಜಾಸ್ತಿ ಯೂಸ್ ಮಾಡ್ತೀವಿ. ಕಲರಲ್ಲೂ ಅವೈಲೇಬಲ್ ಇದೆ, ಕಲರ್ಸಲ್ಲೂ ಸಿಗುತ್ತೆ ಜರ್ದೋಸಿ. ಇದಾದಮೇಲೆ ನೆಕ್ಸ್ಟು ಸೀಡ್ ಬೀಡ್ಸ್. ಇವು ಸೀಡ್ ಬೀಡ್ಸ್. ಇದು ಕೂಡ 3 ಕಲರ್ಸಲ್ಲಿ, ಅಂದರೆ ಬ್ಯಾಂಗಲ್ಸ್ಗೆ ನಾವು 3 ಕಲರ್ಸಲ್ಲಿ ಯೂಸ್ ಮಾಡ್ತೀವಿ. ಯಾವ್ಯಾವ ಅಂದರೆ ಇದು ಗೋಲ್ಡ್, ಹಾಗೆ ಸಿಲ್ವರ್, ಹಾಗೆ ಇನ್ನೊಂದು ಮೆಹಂದಿ ಗೋಲ್ಡ್ ಅಂತ ಸಿಗುತ್ತೆ. ಆ ಕಲರಲ್ಲಿ ಆ ಶೇಡ್ ಕೂಡ ನಾವು ಯೂಸ್ ಮಾಡ್ತೀವಿ. ಅದಾದಮೇಲೆ ಲಕ್ಷ್ಮಿ ಕಾಯಿನಲ್ಲಿ 2 ಸೈಜ್ ಜಾಸ್ತಿ ಯೂಸ್ ಮಾಡೋದು. ಒಂದು 10 mm ಸಿಗುತ್ತೆ, ಹಾಗೆ ಇನ್ನೊಂದು 14 mm ಸಿಗುತ್ತೆ. ಅದರಲ್ಲೂ ಕೂಡ ಸಿಲ್ವರು ಮತ್ತು ಗೋಲ್ಡ್ 2 ರೀತಿಯಲ್ಲೂ ಸಿಗುತ್ತೆ. ಕ್ಲಿಪ್ ಸ್ಟೋನು ಯೂಸ್ ಮಾಡ್ತೀವಿ. ಈಗ ಕ್ಲಿಪ್ ಸ್ಟೋನ್ ನನ್ನ ಹತ್ರ ಅವೈಲೇಬಲ್ ಇಲ್ಲ, ಅದರದ್ದು ಫೋಟೋ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ನೋಡಿ. ನೀವು ಶಾಪ್ ವಿಸಿಟ್ ಮಾಡಿದಾಗ ಈ ಥರ ಲಿಸ್ಟ್ ಮಾಡ್ಕೊಂಡೋದ್ರೆ ನಿಮಗೆ ಪರ್ಚೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ನಾನು ಕುಂದನ್ಸ್ನ ಡೀಟೇಲಾಗಿ ತೋರಿಸ್ತಾ ಹೋಗ್ತೀನಿ, ಯಾವ್ಯಾವ ರೀತಿ ಕುಂದನ್ಸ್ ಸಿಗುತ್ತೆ, ಹಾಗೆ ಯಾವ್ಯಾವ ಶೇಪಲ್ಲಿ ಸಿಗುತ್ತೆ. ಈಗ ನಾವು ಕುಂದನ್ ಸ್ಟಾರ್ಟ್ ಮಾಡೋಣ. ಕುಂದನ್ಸ್ ಅಂತ ಆದರೂ ಕರಿಬೋದು, ಬೀಡ್ಸ್ ಆದರೂ ಅನ್ಬೋದು, ಅಥವಾ ಸ್ಟೋನ್ ಆದರೂ ಅನ್ಬೋದು. ಇದರಲ್ಲಿ 3 ಟೈಪ್ಸ್ ಬರುತ್ತೆ. 1 ಗ್ಲಾಸ್, 2 ಸೆರಾಮಿಕ್, 3rd ಒನ್ ಕಲರ್. ಇದರಲ್ಲಿ ಗ್ಲಾಸಲ್ಲಿ ಮತ್ತೆ 2, ಅಂದರೆ ಗೋಲ್ಡ್ ಹಾಗೆ ವೈಟ್. ಸೆರಾಮಿಕಲ್ಲೂ ಅಷ್ಟೇ ಗೋಲ್ಡ್, ವೈಟ್ ಆದರೂ ಅನ್ಬೋದು, ಪರ್ಲ್ ಆದರೂ ಅನ್ಬೋದು. ನೆಕ್ಸ್ಟು ಕಲರಲ್ಲೂ 2 ಬರುತ್ತೆ. ಒಂದು ಗ್ಲಾಸಿ, ಇನ್ನೊಂದು ಮ್ಯಾಟ್. ಗೊತ್ತಾಯ್ತಲ್ಲ.
ಕುಂದನ್ ಸ್ಟೋನ್ ಯಾವ ರೀತಿಯಾದರೂ ಕರಿಬೋದು. ಅದರಲ್ಲಿ 3 ಟೈಪ್ಸ್ ಬರುತ್ತೆ. ಒಂದು ಗ್ಲಾಸ್, ಸೆರಾಮಿಕ್ ಹಾಗೆ ಕಲರಲ್ಲಿ ಬರುತ್ತೆ. ಗ್ಲಾಸಲ್ಲಿ ಗ್ಲಾಸ್ ಗೋಲ್ಡ್, ಗ್ಲಾಸ್ ವೈಟ್. ಸೆರಾಮಿಕಲ್ಲಿ ಸೆರಾಮಿಕ್ ಗೋಲ್ಡ್, ಸೆರಾಮಿಕ್ ವೈಟ್, ಸೆರಾಮಿಕ್ ಪರ್ಲ್ ಅಂತ ಕೂಡ ಕರಿಬೋದು. ಹಾಗೆ ಕಲರಲ್ಲಿ ಗ್ಲಾಸಿ ಟೈಪಲ್ಲೂ ಸಿಗುತ್ತೆ, ಹಾಗೆ ಮ್ಯಾಟಲ್ಲೂ ಸಿಗುತ್ತೆ. ನೋಡಿ, ಇದು ಗ್ಲಾಸ್ ಗೋಲ್ಡ್. ವೈಟ್ ಕೂಡ ಹಾಕ್ತೀನಿ, ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಇದು ಗ್ಲಾಸ್ ವೈಟ್, ಗೊತ್ತಾಗ್ತಿದೆ ಅಲ್ಲ? ಸೆರಾಮಿಕ್ ಗೋಲ್ಡ್, ಇದು ಸೆರಾಮಿಕ್ ವೈಟ್. ಇದು ನೋಡಿ, ಇದು ಕಲರ್. ಗ್ಲಾಸಲ್ಲಿ ಕಲರ್ಸ್ ಈ ಥರ ಬರುತ್ತೆ. ಮ್ಯಾಟ್ ನನ್ನ ಹತ್ರ ಈಗ ಅವೈಲೇಬಲ್ ಇಲ್ಲ, ಅದನ್ನು ಫೋಟೋ ಹಾಕಿರ್ತೀನಿ. ಇವೆಲ್ಲ ಮ್ಯಾಟ್ ಫಿನಿಶ್ದು ಕಲರ್ಸಲ್ಲಿ ಕುಂದನ್ಸ್ ಬರುತ್ತೆ. ಈ 3 ಟೈಪಲ್ಲೂ ನಮಗೆ ರೌಂಡಲ್ಲೂ ಸಿಗುತ್ತೆ, ಸ್ಕ್ವಯರ್, ಟ್ರಯಾಂಗಲ್, ರೆಕ್ಟ್ಯಾಂಗಲ್, ಸ್ಟಾರ್, ಐ ಶೇಪ್, ಡ್ರಾಪ್ ಶೇಪ್, ಡೈಮಂಡ್ ಶೇಪ್ ಎಲ್ಲ ರೀತಿಯಲ್ಲೂ ನಮಗೆ ಸಿಗುತ್ತೆ. ಈ ಥರ ಡಿಫ್ರೆಂಟ್ ಸೈಜಲ್ಲೂ ಸಿಗುತ್ತೆ. ಆ ಸೈಜ್ನ ಹೇಗೆ ಮೆಷರ್ ಮಾಡೋದು ಅಂತ ತೋರಿಸ್ತೇನೆ. ಮೊದಲು ಕಲರ್ಸಲ್ಲಿ ರೌಂಡ್ ಶೇಪ್, ಸ್ಕ್ವಯರ್, ಟ್ರಯಾಂಗಲ್ ಎಲ್ಲನೂ ಒಂದು ಕಡೆ ಇಡೋಣ. ರೌಂಡ್ ಶೇಪ್, ಸ್ಕ್ವಯರ್, ಟ್ರಯಾಂಗಲ್, rectangle, star, I shape, drop, diamond, ಇದು ಮೂನ್ ಶೇಪ್. ಈಗ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ ಕೆಲವು ಶೇಪ್ಸ್ ಇದೆ, ನನ್ನ ಹತ್ರ ಅವೈಲೇಬಲ್ ಇರೋದು ತೋರಿಸಿದ್ದೀನಿ. ಇನ್ನೂ ಏನೇನು ಶೇಪ್ ಇದೆ ಅಂದರೆ ಎಸ್ ಶೇಪಲ್ಲಿ ಸಿಗುತ್ತೆ, ಕ್ರೌನಲ್ಲಿ ಸಿಗುತ್ತೆ, ತಿಲಕಂ ಶೇಪ್ ಅಂತ ಸಿಗುತ್ತೆ, ಹಾಗೆ ಇನ್ನೂ ಬೇರೆ ಬೇರೆ ರೀತಿಗಳಲ್ಲಿ ಸಿಗುತ್ತೆ. ಶಾಪ್ಗೆ ವಿಸಿಟ್ ಮಾಡಿದಾಗ ನೀವು ಕೇಳಿದ್ರೆ ಅವರು ಎಲ್ಲ ಶೇಪ್ಸ್ನು ತೋರಿಸ್ತಾರೆ, ಎಲ್ಲ ಕಲರ್ಸ್ ಕೂಡ ತೋರಿಸ್ತಾರೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪರ್ಚೇಸ್ ಮಾಡಿ. ಈ ಎಲ್ಲ ಶೇಪ್ ಕುಂದನ್ಸ್ ಕೂಡ ಮೇಲ್ಗಡೆ 3 ಟೈಪ್ಸ್ ಕಾಣ್ತಾ ಇದೆಲ್ಲ, ಗ್ಲಾಸ್ ಗೋಲ್ಡ್, ವೈಟ್, ಸೆರಾಮಿಕ್ ಗೋಲ್ಡ್, ಸೆರಾಮಿಕ್ ವೈಟ್ ಅಥವಾ ಸೆರಾಮಿಕ್ ಪರ್ಲ್, ಗ್ಲಾಸ್ ಕಲರ್ ಅಥವಾ ಮ್ಯಾಟ್ ಕಲರ್, ಎಲ್ಲ ಟೈಪಲ್ಲೂ ಈ ಎಲ್ಲ ಕಲರಲ್ಲೂ ಸಿಗುತ್ತೆ. ಇದು ಸೆರಾಮಿಕ್ ವೈಟ್ ಅಥವಾ ಸೆರಾಮಿಕ್ ಪರ್ಲ್, ಇದು 6Ki. ಇದು ನೋಡಿ ಇಲ್ಲಿ, ಇದು 6Ki, ಇದು 8Ki. ಇದನ್ನು ಹೇಗೆ ಮೆಷರ್ ಮಾಡೋದು ಅದನ್ನು ತೋರಿಸ್ಕೊಡ್ತೀನಿ. ರೌಂಡ್ ಶೇಪಲ್ಲಿ ನೋಡಿ 3 ಡಿಫ್ರೆಂಟ್ ಶೇಡ್ಸ್ ಇದೆ. ಇದು ಗ್ಲಾಸ್ ವೈಟ್, ಇದು ಗ್ಲಾಸ್ ವೈಟ್, ಇದು ಗ್ಲಾಸ್ ಗೋಲ್ಡ್, ಇದು ಸೆರಾಮಿಕ್ ವೈಟ್, ಹಾಗೆ ಸೆರಾಮಿಕ್ ಗೋಲ್ಡ್ ಕೂಡ ತೋರಿಸ್ತೀನಿ. ಇದು ನೋಡಿ, ಇದು ಸೆರಾಮಿಕ್ ಗೋಲ್ಡ್. ಇನ್ನು ಕಲರಲ್ಲಿ ಆಲ್ರೆಡಿ ತೋರಿಸಿದ್ದೀನಿ. ಇದು 3mm ರೌಂಡ್ ಶೇಪ್, ಇದು 3mm ಸೈಜು, ಇದು 4mm. ಇದನ್ನು ಹೇಗೆ ಮೆಷರ್ ಮಾಡೋದು ಅಂತ ಕೂಡ ಹೇಳ್ತೀನಿ. ಹಾಗೆ ಸ್ಕ್ವಯರ್, ಟ್ರಯಾಂಗಲ್, ರೆಕ್ಟ್ಯಾಂಗಲ್ ಎಲ್ಲದರಲ್ಲೂ ಕೂಡ ಬೇರೆ ಬೇರೆ ಸೈಜು ಸಿಗತ್ತೆ. ಇಲ್ಲಿಂದ ಇಲ್ಲಿಗೆ 1 ಲೈನ್, 2 ಲೈನ್, 3 ಲೈನ್, 3 ಲೈನ್ಗೆ ಎಂಡ್ ಆಗಿದೆ ಅಲ್ಲ, 3 ಲೈನ್ಗೆ. ಸೊ ಇದರಿಂದ ಇದು 3mm ರೌಂಡ್. ಈಗ ನೋಡಿ, ಇದು 1 ಲೈನ್, 2 ಲೈನ್, 3 ಲೈನ್, 4 ಲೈನ್, 4 ಲೈನ್ಗೆ ಎಂಡ್ ಆಗಿದೆ, ಇಲ್ಲಿಗೆ ಎಂಡ್ ಆಗಿದೆ. ಸೊ ಇದು 4mm ರೌಂಡ್. ಹಾಗೆ ಸ್ಕ್ವಯರ್ ಕೂಡ ಇದೇ ರೀತಿ ಮೆಷರ್ ಮಾಡೋದು. ಈ ಥರ ಕುಂದನ್ಸ್ ಇಟ್ಬಿಟ್ಟು ಅದ್ರ ಮೇಲೆ ಸ್ಕೇಲ್ ಇಟ್ಕೊಂಡು ನೋಡಬೇಕು ಎಷ್ಟು ಲೈನ್ಗೆ ಎಂಡ್ ಆಗುತ್ತೋ, ಯಾವ ಲೈನ್ಗೆ ಎಂಡ್ ಆಗುತ್ತೋ ಅಷ್ಟು ಮಿಲಿಮೀಟರ್ ಇದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ, ಆಲ್ರೆಡಿ ಕಾಣ್ತಾ ಇದೆ ಅಲ್ಲ, 4th ಲೈನ್ಗೆ 1 2 3 4 ಲೈನ್ಗೆ ಎಂಡ್ ಆಗಿದೆ. ಇದು 4x4, ಯಾಕಂದರೆ ಇದು 4 ಸೈಡು ಈಕ್ವಲ್ ಇರೋದ್ರಿಂದ 4x4 1 ಸೈಡ್ ಮೆಷರ್ ಮಾಡಿದ್ರು ಸಾಕಾಗುತ್ತೆ. ಈಗ ರೆಕ್ಟ್ಯಾಂಗಲ್ ನೋಡೋಣ. ರೆಕ್ಟ್ಯಾಂಗಲ್ ನೋಡಿ ಯಾವ ನಂಬರ್ಗೆ ಎಂಡ್ ಆಗಿದೆ, ಇಲ್ಲಿ 0 to 7ಗೆ ಎಂಡ್ ಆಗಿದೆ. ಸೊ ಈ ರೆಕ್ಟ್ಯಾಂಗಲ್ 7 ಕ್ರಾಸ್ ಹೀಗೆ ಬರುತ್ತೆ ನೋಡೋಣ.
3 ಥರ್ಡ್ ಲೈನ್ಗೆ ಎಂಡ್ ಆಗಿದೆ ಅಲ್ಲ, 7 x 3 ರೆಕ್ಟ್ಯಾಂಗಲ್. ಓಕೆ, ಇಲ್ಲಿಂದ ಇಲ್ಲಿಗೆ 5 ಇದೆ, 6ಗೆ ಎಂಡ್ ಆಗಿದೆ, 6 ಲೈನ್ಗೆ ಎಂಡ್ ಆಗಿದೆ. ಸೊ ಇದು 6ಗೆ ಐ. ಇದು ನೋಡಿದ್ರಲ್ಲ, ಇಲ್ಲಿಂದ ಇಲ್ಲಿಗೆ 5, 6, 7, 8. ಸೊ ಗೊತ್ತಾಯ್ತಲ್ಲ ಹೇಗೆ ಮೆಷರ್ ಮಾಡೋದು ಅಂತ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ. ಹಾಗೆ ಇದೇ ಥರ ವಿಡಿಯೋ ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.